ಹಾಯ್ ಗೈಸ್, ಇವತ್ತಿನ ಎಸ್ ಡಿ ಎ ಕಟ್ ಆಫನ್ನು ನೋಡ್ತಾ ಹೋಗೋಣ. ಎಸ್ ಡಿ ಎ ಕಟ್ ಆಫ್. ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ, ತುಂಬ ಜನ ಕಾಲ್ಸ್ ಮಾಡಿದ್ರಿ. ಹಾಗಾಗಿ ಈ ವಿಡಿಯೋನ ಮತ್ತೆ ಮಾಡ್ತಾ ಇರೋದು ಏನಂತಂದರೆ, ತುಂಬ ಜನದ್ದು ತುಂಬ ಲೋ ಆಗಿದೆ, ಒಂದು 100 ದಾಟಿಲ್ಲ. ಹಾಗಾಗಿ ನಿಮ್ಮದು ಸೇಫ್ ಸ್ಕೋರ್ ಎಷ್ಟಿರಬೇಕು, ಮಿನಿಮಮ್ ಇಷ್ಟು ಇರಲೇಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಿರೋದು. ಈ ಮಿನಿಮಮ್ ಇಷ್ಟಿತ್ತಪ್ಪ ಅಂತಂದರೆ ನೀವು ಸ್ಕೋರ್ ಲಿಸ್ಟಿಗಾದರೂ ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ. ಓಕೆ, ಸ್ಕೋರ್ ಲಿಸ್ಟ್ ಬೇಕಾಯ್ತಂದರೆ 35% ನೀವು ತೊಗೊಂಡಿರಬೇಕು. 35% ಅಂದಾಗ 70% ಆಗ್ತದೆ. ಓಕೆ, ಈ +70+ ನೀವು ತೊಗೊಂಡಿದ್ರೆ ಸ್ಕೋರ್ ಲಿಸ್ಟಲ್ಲಿ ಬಂದೇ ಬರ್ತೀರಾ. ಬಟ್ ಕೆಲವೊಬ್ರದ್ದು 70 ಆದ್ರೂ ಬರಲ್ಲ. ಯಾಕಂದರೆ ತುಂಬ ಜನ ಆಲ್ರೆಡಿ 70+ ಕೂಡ ಮಾಡಿರ್ತಾರೆ. ಹಾಗಾಗಿ ಓನ್ಲಿ 10,000 ಜನ ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾಗಿ ಸೊ ಪೋಸ್ಟ್ ಇರೋದು 325. ಬನ್ನಿ ಇವಾಗ ಮಾತಾಡ್ತಾ ಬರೋಣ. ಎಷ್ಟಿರಬೇಕು ಮಿನಿಮಮ್ ನೋಡಿ. ಕ್ಯಾಟಗರಿ ವೈಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಗ್ತಿತ್ತಪ್ಪ ಅಂದರೆ ಒಂದು ಲೈಕ್ ಕೊಟ್ಟು ಮುಂದೆ ಹೋಗಿ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ಇವಾಗ ನೋಡಿ, ಜನರಲ್ ಮೆರಿಟ್, ಪ್ಯೂರ್ಲಿ ಜನರಲ್ ಮೆರಿಟ್ ಅವರಿಗೆ ಎಷ್ಟು ನಿಲ್ತದೆ ಅಂತಂದರೆ 130+ ನಿಲ್ತದೆ ಗೈಸ್. 130+ ಪ್ಯೂರ್ಲಿ ಜನರಲ್ ಮೆರಿಟ್ ಅವರಿಗೆ ನಿಲ್ತದೆ. ಬಟ್ ನೀವು ಮಿನಿಮಮ್ ಎಷ್ಟು ತೊಗೊಂಡಿರಬೇಕು ಅಂತಂದರೆ, ಒಂದು ಸೇಫ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇರಬೇಕಂದ್ರೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಅಂದರೆ 110% ತೊಗೊಂಡಿರಬೇಕು. 110 ಮಾರ್ಕ್ಸನ್ನು ತೊಗೊಂಡಿರಬೇಕು. ಓಕೆ, ಇನ್ನು ನೆಕ್ಸ್ಟ್ ಜಿ ಎಮ್ ವುಮೆನ್ಸಲ್ಲಿ ನೋಡಿದಾಗ GM ಅವರು 125+ ನಿಲ್ತದೆ. ಸೊ ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ 105 GM ವುಮೆನ್. ನಮಗೆ ಯಾವುದೇ ರಿಸರ್ವೇಷನ್ ಇಲ್ಲ ಅಂತಂದರೆ ಸೊ ಮಿನಿಮಮ್ 105 ತೊಗೊಳ್ಳೇಬೇಕು. ಇನ್ನು OBC 2A ಬಂದಾಗ 2A ಅವರಿಗೆ ಎಷ್ಟು ನಿಲ್ತದೆ ಅಂತಂದರೆ 2A ಅವರಿಗೆ 125. ಓಕೆ, 2A ಅವರಿಗೆ 125. ಮಿನಿಮಮ್ ನೀವು ಎಷ್ಟು ತೊಗೋಬೇಕು ಅಂತಂದರೆ ಮಿನಿಮಮ್ ಸೊ ಗೈಸ್ 2A ಅವರು 2B ಅವರು ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ 125+ ನಿಲ್ತದೆ. ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ 120+ ತೊಗೊಳ್ಳೇಬೇಕು. 3A ಅವರಿಗೆ 122+ ಮಿನಿಮಮ್ ಇಲ್ಲಿ. ಸೊ 118+. 3B ಅವರಿಗೆ ಎಷ್ಟು ನಿಲ್ತದೆ? 3B ಅವರಿಗೆ 126+ ನಿಲ್ತದೆ. ಮಿನಿಮಮ್ ಸ್ಕೋರ್ ಎಷ್ಟಿರಬೇಕು ಅಂದರೆ 120+. ಓಕೆ, ಇನ್ನು SC ಅವರಿಗೆ ನೋಡಿದಾಗ SC ಅವರಿಗೆ ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ SC ಅವರು ಮಿನಿಮಮ್ಮು 120+. ಇದರಲ್ಲಿ ಮಿನಿಮಮ್ ಎಷ್ಟು ತೊಗೋಬೇಕು ಅಂದರೆ 110+ ತೊಗೊಳ್ಳೇಬೇಕು ನೀವು. ಓಕೆ, SC ಅವರು. ಎಸ್ ಗೈಸ್, 3B ಆಯಿತು, SC ಆಯಿತು. ST ಅವ್ರು ಎಷ್ಟು ತೊಗೋಬೇಕು? ST ಅವ್ರಿಗೆ ಎಷ್ಟು ನಿಲ್ತದೆ ಅಂತಂದರೆ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಸೊ ST ಅವ್ರಿಗೆ 121+. ನೀವು ಮಿನಿಮಮ್ ಎಷ್ಟು ತೊಗೋಬೇಕು SC ಅವರು ಅಂತ ನೋಡಿದಾಗ ಮಿನಿಮಮ್ 108 ಮೇಲೆ ತೊಗೋಬೇಕು. ಇದು ಮಿನಿಮಮ್ ಅಂತ ಹೇಳತ್ತಿಲ್ಲ. ಏನಂತಂದರೆ ನೀವು ಸ್ಕೋರ್ ಲಿಸ್ಟ್ಗೆ ಎಲಿಜಿಬಲ್ ಆಗಬೇಕು ಅಂತಂದರೆ ಅಷ್ಟು ತೊಗೋಬೇಕು ಮಿನಿಮಮ್. ಅಂದರೆ ಇದೇ ಸೇಫ್ ಅಂತ ಹೇಳೋಕ್ಕಾಗಿಲ್ಲ, ಬಟ್ ಎಷ್ಟು ಕಟ್ ಆಫ್ ನಿಲ್ತದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ತುಂಬ ಕಡಿಮೆ ಕೂಡ ನಿಲ್ತದೆ. ಎಷ್ಟು ಅಂತಂದರೆ ಇವರು ಮಿನಿಮಮ್ ಎಷ್ಟು ನಿಲ್ತದೆ ಅಂದರೆ 110+.
ಮತ್ತು ಇವರು ಮಿನಿಮಮ್ ಎಷ್ಟು ತೊಗೋಬೇಕು ಅಂತಂದರೆ 85+ ಮಾಡಿರಬೇಕು ಮಿನಿಮಮ್. ಇನ್ನು PWD ಅವರಿಗೆ ಎಷ್ಟು ನಿಲ್ತದೆ ಅಂತಂದರೆ ಇವ್ರದ್ದು ಕೂಡ 115+. ಇವ್ರು ಎಷ್ಟು ತೊಗೋಬೇಕು ಅಂತಂದರೆ ಇವರು 95+. ಇದರಲ್ಲಿ ಗರ್ಲ್ಸ್ ಅಂತ ಬಂದಾಗ ಸ್ವಲ್ಪ ಕಮ್ಮಿ ನಿಲ್ತದೆ. ಇವೆಲ್ಲ ಏನು ಕಟ್-ಆಫ್ ಹೇಳಿದ್ನಲ್ಲ, ಈ ಕಟ್-ಆಫಲ್ಲಿ ಏನಾದರೂ ಗರ್ಲ್ಸ್ ಇತ್ತಪ್ಪ ಅಂದರೆ ಇದರಲ್ಲಿ ಎಷ್ಟು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನೀವು ಮಿನಿಮಮ್ 5 ಮಾರ್ಕ್ಸನ್ನು ಕಮ್ಮಿ ಮಾಡ್ಕೋಬೇಕು. ಈ ಎಲ್ಲ ಕಟ್-ಆಫಲ್ಲಿ ಮಿನಿಮಮ್ 5ರಿಂದ 8 ಮಾರ್ಕ್ಸ್ ಕೂಡ ನೀವು ಕಮ್ಮಿನ ಮಾಡ್ಕೋಬೋದು, ಮೈನಸ್ ಮಾಡ್ಕೋಬೋದು, ಅಷ್ಟು ನಿಲ್ತದೆ ಗರ್ಲ್ಸ್ ಅವ್ರಿಗೆ. ಓಕೆ. ಮತ್ತು ನಿಮ್ದು ಏನಾದರೂ ಮತ್ತು ರಿಸರ್ವೇಷನ್ ಏನಾದರೂ ಇತ್ತಪ್ಪ ಅಂದರೆ ರಿಸರ್ವೇಷನ್ ಇದ್ದವರು ಅವ್ರದ್ದು ಕೂಡ 2ರಿಂದ 3 ಮಾರ್ಕ್ಸನ್ನು ಮೈನಸ್ ಮಾಡ್ಕೋಬೋದು ಇದರಲ್ಲಿ. ಓಕೆ. 2ರಿಂದ 3 ಮಾರ್ಕ್ಸನ್ನು ಮೈನಸ್ ಮಾಡಿಕೊಂಡು ಅಷ್ಟಕ್ಕೆ ನಿಲ್ತದೆ, ಅಷ್ಟು ಕಮ್ಮಿ ನಿಲ್ತದೆ ಅನ್ನಂಗೆ. ಓಕೆ. ಅದರಲ್ಲಿ ಎಲ್ಲರದು ಇದ್ದಿದ್ದು ರಿಸರ್ವೇಷನ್ ಇರ್ಬೋದು ನಿಮ್ಮ ಕಡೆ, ವಿಶೇಷವಾಗಿ ಇರಬೇಕು ಅಂದರೆ PDP, ಈ ಯೋಜನಾ ನಿರಾಶ್ರಿತರು ಅಂತ ಇದೆ. ಈ ಯೋಜನಾ ನಿರಾಶ್ರಿತರಲ್ಲಿ ಇವರು ಪ್ಯೂರ್ಲಿ ಜಾಸ್ತಿ ಕಮ್ಮಿನೇ ನಿಲ್ತದೆ. ಸೊ ಹೇಳಿದಕ್ಕಿಂತ ಎಷ್ಟು ಪರ್ಸೆಂಟ್ ಅಂದರೆ 10%ವರೆಗೂ, ಹೇಳಿದಕ್ಕಿಂತ 10 ಮಾರ್ಕ್ಸ್ವರೆಗೂ ಇವ್ರದ್ದು ವೇರಿಯೇಷನ್ ಆಗ್ತದೆ. ಓಕೆ. ಸೊ ಇದಿಷ್ಟು ಗೈಸ್ ನಿಮ್ಮದು ಒಂದು ಕಟ್-ಆಫ್ ಲಿಸ್ಟ್ ಆಗಿತ್ತು. ಮತ್ತು ನಿಮ್ಮದು ಸ್ಕೋರ್ ಕಾರ್ಡ್ ಯಾವಾಗ ಬರ್ತದೆ? ಸ್ಕೋರ್ ಕಾರ್ಡ್ ಯಾವಾಗ ಬರ್ತದೆ ಅಂದರೆ ಮಿನಿಮಮ್ ಎಕ್ಸಾಮ್ ನಡೆದಂತಹ 7ರಿಂದ 8 ದಿನ ಅಂದರೆ 1 ವೀಕಲ್ಲಿ ನಿಮ್ಮದು ಸ್ಕೋರ್ ಕಾರ್ಡ್ ಅನ್ನುವಂಥದ್ದು ನೋಡಲಿಕ್ಕೆ ಸಿಗ್ತದೆ. ಆ ಸ್ಕೋರ್ ಕಾರ್ಡಲ್ಲಿ ಎಷ್ಟು ಜನ ಪಾಸ್ ಆಗಿರ್ತಾರೆ ಅಂತಂದರೆ ಮಿನಿಮಮ್ ಅದರಲ್ಲಿ ನೀವು ಎಲಿಜಿಬಿಲಿಟಿ ಆಗೋದು 35% ಇರಬೇಕು, ನಿಮ್ಮದು 35+ ಆಗಿರಬೇಕು. ಮತ್ತು ತುಂಬ ಜನ ಒಂದು ಡೌಟ್ಸ್ ಕೇಳ್ತಿದ್ದೀರಿ, ಅದು ಕೂಡ ಕ್ಲಿಯರ್ ಮಾಡ್ತೀನಿ. 35+ ಇರಬೇಕು, ಅದು ಹೇಳ್ತೀನಿ ಇವಾಗ. ಏನು ಅಂತಂದರೆ ಗೈಸ್ 35+ ಆಗಿರಬೇಕು, 35+ ಸ್ಕೋರ್ ಆಗಿರಬೇಕು ಅಂತಂದರೆ ಜನ ಏನು ಕೇಳ್ತಿದ್ದಾರೆ ಅಂತಂದರೆ ನಮ್ಮದು ಒಂದು ಪೇಪರಲ್ಲಿ 21 ಆಗಿದೆ, ಇನ್ನೊಂದು ಪೇಪರಲ್ಲಿ ನಮ್ಮದು 41 ಆಗಿದೆ. ಸೊ ನಮ್ಮದು ಕನ್ಸಿಡರ್ ಆಗ್ತದಾ? ಇಲ್ಲ ಗೈಸ್, ಯಾಕಂದರೆ ನಿಮ್ಮದು 70+ ಆಗಿರಲ್ಲ. 40 + 20 ಎಷ್ಟಾಯಿತು? 60 ಆಯಿತು. 60 + 2 62. 62ಗೆ ಆಗಲ್ಲ ನಿಮ್ಮದು. ಸೊ ಮಿನಿಮಮ್ ಸ್ಕೋರು 70+ ಇರಬೇಕು. 70 ಆಗುತ್ತೆ. ಓಕೆ. 35% ಅಂತಂದರೆ ಹಾಗಿದ್ರೆ ಇನ್ನೊಂದು ಕೇಳ್ತಿದ್ರಿ, ಒಂದು ಕಡೆ ನಂದು 31 ಆಗಿದೆ, ಇನ್ನೊಂದು ಕಡೆ ನಂದು ಎಷ್ಟು ಅಂತಂದರೆ ಇನ್ನೊಂದು ಕಡೆ 51 ಆಗಿದೆ. ಸೊ ನಂದು ಎಲಿಜಿಬಿಲಿಟಿ ಆಗ್ತದಾ? ಎಸ್ ಆಗುತ್ತೆ 100%. ಯಾಕಂದರೆ 82 ಮಾಡಿದ್ದೀರಾ ನೀವು. ಸೊ ಎಲಿಜಿಬಿಲಿಟಿ ಸ್ಕೋರ್ ಬಂದುಬಿಟ್ಟು 70%. 70 ಮಾರ್ಕ್ಸ್ ಇರಬೇಕು ಅಂದಂಗೆ. ಸೊ ಪರ್ಸೆಂಟೇಜ್ ಎಷ್ಟು? 35%. ಓಕೆ. ನೀವು ಒಂದರಲ್ಲಿ 31 ತೊಗೊಳ್ಳಿ, ಇನ್ನೊಂದರಲ್ಲಿ 60 ತೊಗೊಳ್ಳಿ, ಯಾವುದೇ ಮ್ಯಾಟ್ರ್ ಆಗಲ್ಲ. ಬಟ್ ಎರಡೂ ಸೇರಿಬಿಟ್ಟು ನೀವು 70 ಮಾರ್ಕ್ಸ್ ಪ್ಲಸ್ ತೆಗಿಯೋಕ್ಕೆ ಸಾಧ್ಯವಾಗಬೇಕು. ಅಂದರೆ ನೀವು ಎಲಿಜಿಬಿಲಿಟಿ ಲಿಸ್ಟಿಗೆ ಆಯ್ಕೆ ಆಗ್ತೀರಾ. ಅಂದರೆ ಮಿನಿಮಮ್ 35%. ಓಕೆ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊತೀನಿ. ಹಾಗಿದ್ರೆ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗಿತ್ತಂದರೆ ಒಂದು ಲೈಕ್ ಕೊಡಿ. ಮತ್ತೇನಾದ್ರು ಡೌಟ್ಸ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ರಿಸರ್ವೇಷನನ್ನು ತಿಳಿಸಿ ಕೆಳಗಡೆ. ನಿಮ್ಮ ರಿಸರ್ವೇಷನು ಪ್ಲಸ್ ಮಾರ್ಕ್ಸನ್ನು ತಿಳಿಸಿ. ನಮ್ಮದು ಈ ರಿಸರ್ವೇಷನ್ ಇದೆ, ನಮ್ಮ ಮಾರ್ಕ್ಸ್ ಇಷ್ಟಾಗಿದೆ ಅಂತೇಳಿ ತಿಳಿಸಿ. ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.